ಜಾತಿ ಗಣತಿ ಜ್ವಾಲೆಯಲ್ಲಿ ರಾಜ್ಯ ಬೇಯುತ್ತಿದೆ. ವಿಪಕ್ಷಗಳು ಇದೇ ವಿಚಾರವನ್ನ ಅಸ್ತ್ರವಾಗಿಸಿಕೊಂಡ್ರೆ ಕಾಂಗ್ರೆಸ್ ಧಗಧಗ ಉರಿತಾ ಇದೆ. ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಈ ಜಾತಿ ಗಣತಿ ಜ್ವಾಲೆಯಲ್ಲೇ ಪಟ್ಟದಾಟವಾಡಲು ಸಜ್ಜಾದ್ರ ಕನಕಪುರ ಬಂಡೆ. ಒಕ್ಕಲಿಗ ನಾಯಕರ ಮೀಟಿಂಗ್ನಲ್ಲೇ ಡಿಕೆಶಿ ಸಿಎಂ ಕೂಗು ಕೇಳಿ ಬಂದಿದ್ಯಾಕೆ? ಪಕ್ಷದ ಹಿತವೋ ಸಮುದಾಯದ ಹಿತವೋ ಎಂಬ ಗೊಂದಲದಲ್ಲೇ ಡಿಕೆಶಿ ಉರುಳಿಸಿದ್ದು ಎಂತ ದಾಳ ಇಲ್ಲಿದೆ ನೋಡಿ. ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ. ಯಾವತ್ತು ಆ ಕೃಷಿಗೆ ಮುಖ್ಯಮಂತ್ರಿಗಳ ಕುಜ್ಜಿಗೆ ಒಂದು ರೀತಿ ತುತ್ತು ಬರುತ್ತೇನೋ, ಯಾವತ್ತು ಅವರಿಗೆ ಭಯ ಪ್ರಾರಂಭ ಆಗುತ್ತೇನೋ ಅವತ್ತೆಲ್ಲ ಕೂಡ ಈ ರೀತಿ ಜನಗಣತಿ ಬಗ್ಗೆ ಇವತ್ತು ತರುವಂಥ ಕೆಲಸ ಆಗ್ತಾ ಇದೆ. ಯಾಕಷ್ಟು ಅವಸರ ಪಡ್ತಾ ಇದ್ದಾರೆ ಎಲ್ಲರೂ? ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಪ್ರಶ್ನೆ ಅಲ್ಲ ಇದು. ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದ್ರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯ್ತು, ಈಗ ಹಿಂದೂಗಳನ್ನ ಹೊಡಿತಾ ಇದೆ. ಎಲ್ಲ ಸಮುದಾಯನೂ ಇದೆ, ಓನ್ಲಿ ವೀರಶೈವ, ಒಕ್ಕಲಿಗರು ಅಥವಾ ಕುರುಬರು, ಇನ್ನೂ ಸಮುದಾಯ ಇದೆ. ಎಲ್ಲ ಸಮುದಾಯದಲ್ಲೂ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳು ನನ್ನ ಹತ್ರ ಬಂದು ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಒಕ್ಕಲಿಗ ಸಂಘ ನಮ್ಮ ಜನಾಂಗಕ್ಕೆ ಏನಾದ್ರು ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ನಾವು ಬೀದಿಗಿಳಿತೀವಿ, ನಮ್ಮೆಲ್ಲ ಸಮುದಾಯ ಒಗ್ಗೂಡಿಸ್ಕೊತೀವಿ, ಈ ಸರ್ಕಾರ ಕಿತ್ತೊಯ್ಯೋರಿಗೆ ಹೋರಾಟ ಮಾಡ್ತೀವಿ. ಇದನ್ನು ಮುಲಾಜಿಲ್ಲ. ಸರ್ವೆ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ. ಹೆಂಗಪ್ಪ ವೈಜ್ಞಾನಿಕ ಅಂದ್ರೇನು? ಇದು ಜ್ವಾಲೆ, ಸದ್ಯಕ್ಕೆ ಆರದ ಜ್ವಾಲೆ. ಎಲ್ಲವನ್ನೂ ಬಲಿ ತಗೊಳ್ಳೋದಕ್ಕೆ ಕಾಯ್ತಾ ಇರೋ ಜಾತಿಗಣತಿ ಜ್ವಾಲೆ ಇದು. ಇದು ಯಾವಾಗ ಯಾರನ್ನ ಬೇಕಾದ್ರೂ ಬಲಿ ತಗೊಳ್ಬಹುದು, ಯಾವ ಪಕ್ಷವನ್ನಾದ್ರೂ ನುಂಗಿ ನೀರು ಕುಡಿಬಹುದು, ಯಾವ ಪಕ್ಷನ್ನಾದ್ರೂ ಅಧಿಕಾರಕ್ಕೆ ಏರಿಸಬಹುದು, ಯಾವ ಪಕ್ಷವನ್ನಾದ್ರೂ ಅಧಿಕಾರದಿಂದ ಕೆಳಗೆ ಇಳಿಸಬಹುದು. ಅಷ್ಟೊಂದು ಪವರ್ಫುಲ್ ಜ್ವಾಲೆ ಇದು. ಈ ಜ್ವಾಲೆಯಲ್ಲಿ ಯಾರು ಸಿಲುಕ್ತಾರೋ ಯಾರು ಸಿಲುಕಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ರಲ್ಲ ಒಬ್ರು ಬಲಿಯಾಗೋದಂತೂ ಪಕ್ಕ. ರಾಜಕೀಯದಲ್ಲಿ ರಾಜಕೀಯದ ಬಲಿಗಾಗಿ ಜಾತಿಗಣತಿ ಹೊಂಚು ಹಾಕಿ ಕೂತ್ಕೊಂಡಿದೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಜಾತಿಗಣತಿ ವಿಚಾರದಲ್ಲಿ ಒಂದು ದಾಳ ಉರುಳಿಸ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಕೋಲಾಹಲ ಶುರುವಾಗಿದೆ. ಆರಂಭದಲ್ಲಿ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸಿದ್ದ ಜಾತಿಗಣತಿ ಈಗ ಪಟ್ಟದಾಟಕ್ಕೆ ಮುನ್ನುಡಿ ಬರೆಯುತ್ತಿದೆ. ಅದು ಯಾರ ಪಟ್ಟದ ಆಟ ಗೊತ್ತಾ? ಕನಕಪುರ ಬಂಡೆ ಡಿಕೆಶಿ ಪಟ್ಟದ ಆಟ. ಜಾತಿಗಣತಿ ಜ್ವಾಲೆಯಲ್ಲೇ ಪಟ್ಟದ ಆಟವಾಡಲು ಬಂಡೆ ರಣತಂತ್ರ. ಒಕ್ಕಲಿಗ ನಾಯಕರ ಮೀಟಿಂಗ್ನಲ್ಲೇ ಡಿಕೆಶಿ ಸಿಎಂ ಕೂಗು ಕೇಳಿ ಬಂದಿದ್ದೇಕೆ? ಪಕ್ಷವೋ ಸಮುದಾಯದ ಹಿತವೋ ಇಕ್ಕಟ್ಟಿನಲ್ಲೇ ಡಿಕೆ ಉರುಳಿಸಿದ್ದೆಂಥ ದಾಳ. ನಾನು ಎಲೆಕ್ಷನ್ ನೆಕ್ಸ್ಟ್ ಟೈಮ್ ನಾನು ನಿಂತ್ಕೊಂಡಾಗ ನನ್ನ ಲೀಡರ್ಶಿಪ್ಪಲ್ಲಿ ನಡೆದಾಗ ನೀವು ಇದನ್ನು ಪದ ಉಪಯೋಗಿಸಿ ವಾಪಸ್ ವಿಧಾನಸಭೆ ತಗೊಬನ್ನಿ. ನಾನು ಬಿಟ್ಟು ಹೋಗೋದಿಲ್ಲ, ಇನ್ನೊಂದು 8 ವರ್ಷ ಗಟ್ಟಿಯಾಗಿರ್ತೀನಿ, ನನ್ನ ಆರೋಗ್ಯ ಗಟ್ಟಿಯಾಗಿರ್ತದೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದು. ಡಿಕೆಶಿ ಒಂದಲ್ಲ ಒಂದಿನ ನಾನು ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇರೋ ರಾಜ್ಯ ಕಾಂಗ್ರೆಸ್ನ ಪ್ರಬಲ ನಾಯಕ. ಸಿಎಂ ಆಗಬೇಕು ಅಂತ ಮೊದಲಿನಿಂದಾನು ಶತಪ್ರಯತ್ನ ನಡೆಸ್ತಾ ಇರೋ ಡಿಕೆಶಿ ಈವರೆಗೆ ಉರುಳಿಸಿರೋ ದಾಳಗಳು ಒಂದೆರಡಲ್ಲ. ಚುನಾವಣೆಗೂ ಮೊದಲು ನಾನೇ ಸಿಎಂ ಆಗ್ತೇನೆ ಅಂತ ಒಕ್ಕಲಿಗರಲ್ಲಿ ಆಸೆ ಹುಟ್ಟಿಸಿದ್ದರು ಡಿಕೆಶಿ. ನೀವು ವೋಟ್ ಹಾಕಿದ್ರೆ ನಾನು 100% ಸಿಎಂ ಆಗೇ ಆಗ್ತೀನಿ ಅಂತ ಆಸೆ ಹುಟ್ಟಿಸಿ ಒಕ್ಕಲಿಗರ ಮತ ಪಡೆಯೋದ್ರಲ್ಲಿ ಸಕ್ಸಸ್ ಆಗಿದ್ರು. ಆದ್ರೆ ರಾಜಕೀಯದ ವಿಧಿಯಾಟ ಬೇರೆನೇ ಇತ್ತು. ಹೈಕಮಾಂಡ್ ಬಳಿ ಹೋಗಿ ಸರ್ಕಸ್ ಮಾಡಿದ್ರೂ ಕೂಡ ಡಿಕೆಶಿಗೆ ಸಿಎಂ ಪಟ್ಟ ಒಲಿದಿರಲಿಲ್ಲ. ಆ ಟೈಮಲ್ಲಿ ಡಿಸಿಎಂ ಹುದ್ದೆಗೆ ತೃಪ್ತಿಪಟ್ಟಿದ್ದ ಡಿಕೆಶಿ ಸಿಎಂ ಆಗೋ ಪ್ರಯತ್ನವನ್ನು ಬಿಟ್ರ? ಖಂಡಿತ ಇಲ್ಲ. ಡಿಸಿಎಂ ಕುರ್ಚಿಯಲ್ಲೇ ಕೂತ್ಕೊಂಡು ಸಿಎಂ ಕುರ್ಚಿ ಕಾಣೋಕೆ ಮುಂದಾದ್ರು. ಏನೇನೋ ವ್ಯೂಹಗಳನ್ನು ರಚಿಸಿದ್ರು, ಆದ್ರೆ ಅದ್ಯಾವುದು ಕೂಡ ಸಕ್ಸಸ್ ಆಗಲೇ ಇಲ್ಲ. ಡಿಕೆಶಿ ತನ್ನ ಆಸೆಯಂತೆ ಸಿಎಂ ಆಗಲೂ ಇಲ್ಲ. ಸಿಎಂ ಆಗೋದು ಡಿಕೆಶಿಗೆ ಸದ್ಯಕ್ಕೆ ಗಗನ ಕುಸುಮ. ಯಾಕಂದ್ರೆ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡಿರೋದು ಮಾಸ್ ಲೀಡರ್ ಸಿದ್ದರಾಮಯ್ಯ. ಅವರನ್ನ ಕೆಳಗಿಳಿಸಬೇಕು ಅಂದ್ರೆ ಮೊದಲು ಅವರ ಬೆಂಬಲಿಗರನ್ನ ಟಚ್ ಮಾಡಬೇಕು, ಆಮೇಲೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸುವ ಪ್ರಯತ್ನ ಮಾಡಬೇಕು. ಸದ್ಯಕ್ಕೆ ಡಿಕೆಶಿಗೆ ಸಿದ್ದು ಬಣದ ಮೆಂಬರ್ಸ್ ತುಂಬಾನೇ ಕಾಡ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗೋದು ಒಂದ್ ಕಡೆ ಇರಲಿ, ತಾವು ಕೂತ್ಕೊಂಡಿರೋ ಕೆಪಿಸಿಸಿ ಕುರ್ಚಿಯನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಡಿಕೆಶಿ ಪರದಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಸಿದ್ದು ಬಣ ಡಿಕೆಶಿಯನ್ನ ಕಾಡುತ್ತಿದೆ. ಸಿದ್ದು ಬಣವನ್ನ ಎದುರಿಸೋದಕ್ಕೆ ಡಿಕೆಶಿ ಹರಸಾಹಸ ಪಡ್ತಾ ಇದ್ದು ಸಿಎಂ ಕುರ್ಚಿ ಕನಸನ್ನ ಕಾಣೋದಕ್ಕೇನೆ ಭಯ ಪಡ್ತಾ ಇದ್ದಾರೆ. ಈ ಎಲ್ಲದರ ಬೆನ್ನಲ್ಲೇ ರಾಜ್ಯದಲ್ಲಿ ಸದ್ಯಕ್ಕೆ ಏನು ಸ್ಥಿತಿ ಇದೆಯೋ
ಅದೇ ಸ್ಟೇಟಸ್ ಗೋ ಮೇಂಟೈನ್ ಮಾಡಿ ಅಂತ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ ಈ ರೀತಿ ಹೇಳಿದ್ಮೇಲೆ ಡಿಕೆಶಿಯ ಕೆಪಿಸಿಸಿ ಕುರ್ಚಿಯೂ ಭದ್ರವಾಗಿದೆ, ಸಿದ್ದರಾಮಯ್ಯ ಅವರ ಸಿಎಂ ಸೀಟೂ ಭದ್ರವಾಗಿದೆ. ಹೀಗಂತ ಎಲ್ಲರೂ ನಿಟ್ಟುಸಿರು ಬಿಡೋ ವೇಳೆ ಜಾತಿಗಣತಿ ಜ್ವಾಲೆ ಧಗಧಗಿಸ್ತಾ ಇದ್ದು ಡಿಕೆಶಿಯ ಪಟ್ಟದಾಟಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಸಿಎಂ ಆಗಬೇಕು ಅನ್ನೋ ಡಿಕೆಶಿ ಕನಸಿಗೆ ಟ್ವಿಸ್ಟ್ ಕೊಟ್ಟ ಜಾತಿ ಜ್ವಾಲೆ. ಡಿಸಿಎಂ ಡಿಕೆಶಿಗೆ ಸಿಎಂ ಕುರ್ಚಿಯೇ ಟಾರ್ಗೆಟ್. ಸಿಎಂ ಸೀಟಲ್ಲಿ ಕೂತ್ಕೊಳ್ಬೇಕು ಅನ್ನೋದೇ ಡಿಕೆಶಿಗಿರೋ ಮುಖ್ಯ ಗುರಿ. ಅದಕ್ಕಾಗಿ ಡಿಕೆಶಿ ಏನು ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಆದರೆ ಹೈಕಮಾಂಡ್ ಸ್ಥಳೀಯ ಚುನಾವಣೆ ಕಾರಣಕ್ಕೆ ಕುರ್ಚಿ ಕದನಕ್ಕೆ ಕದನ ವಿರಾಮ ಘೋಷಣೆ ಮಾಡಿತ್ತು. ಎಲ್ಲರೂ ಸೈಲೆಂಟ್ ಆಗಿದ್ರು. ಎಲೆಕ್ಷನ್ ಮುಗಿದ್ಮೇಲೆ ಯುದ್ಧ ಶುರು ಮಾಡೋಣ ಅಂತ ನಿರ್ಧಾರ ಮಾಡಿದ್ರು. ಆದರೆ ಈಗ ಜಾತಿಗಣತಿ ಜ್ವಾಲೆ ಹೊತ್ಕೊಂಡಿದೆ. ಜಾತಿಗಣತಿ ವರದಿಯನ್ನ ರಿಲೀಸ್ ಮಾಡ್ತೇನೆ ಅಂತ ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಹೊಸ ಕಿಡಿಯನ್ನ ಹೊತ್ತಿಸಿಕೊಂಡಿದೆ. ಇದೇ ಕಿಡಿಯನ್ನ ದೊಡ್ಡದು ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಅಂದ್ಕೊಂಡಿವೆ. ಈ ಎರಡೂ ಪಕ್ಷಗಳು ಹಲವಾರು ಪ್ಲಾನ್ಗಳನ್ನ ಹಾಕೊಂಡಿವೆ. ಆದ್ರೆ ಯಾವ ಪ್ಲಾನ್ ಕೂಡ ಬೇಕಾಗೇ ಇಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ಒಳಗೊಳಗೇ ಕುದೀತಿದೆ. ಕಾಂಗ್ರೆಸ್ನಲ್ಲಿ ಆಂತರಿಕ ಶೀತಲ ಸಮರ ಭುಗಿಲೆದ್ದಿದ್ದು ಜಾತಿಗಣತಿ ಜ್ವಾಲೆಯಲ್ಲೇ ಕಾಂಗ್ರೆಸ್ ಬೆಂದು ಹೋಗೋ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಕಾಂಗ್ರೆಸ್ ಈ ರೀತಿ ಬೇಯ್ತಾ ಇರಬೇಕಾದ್ರೆ ಅದೇ ಪಕ್ಷದಲ್ಲಿರೋ ಡಿಕೆಶಿ ಪಟ್ಟದಾಟ ಶುರು ಮಾಡಿಕೊಂಡಿದ್ದಾರೆ. ಹೌದು, ಈವರೆಗೆ ನಾನು ಸಿಎಂ ಆಗಲೇಬೇಕು ಅಂತ ಅಂದ್ಕೊಂಡಿದ್ದ ಡಿಕೆಶಿ ಎಲ್ಲಾ ಪ್ರಯತ್ನಗಳಲ್ಲಿ ವಿಫಲವಾಗಿದ್ದಾರೆ. ಸಿಎಂ ಆಗಬೇಕು ಅನ್ನೋ ಡಿಕೆಶಿ ಕನಸಿನ ಎಲ್ಲಾ ಬಾಗಿಲುಗಳು ಮುಚ್ಕೊಂಡಿವೆ. ಎಲ್ಲಾ ಬಾಗಿಲುಗಳು ಮುಚ್ಚಿ ಹೋದ್ಮೇಲೆ ಯಾವುದೋ ಒಂದು ಕಿಟಕಿ ತೆರೆದಿದೆ. ಆ ಕಿಟಕಿಯಿಂದ ಸಿಎಂ ಆಗಬೇಕು ಅನ್ನೋ ಆಶಾಕಿರಣ ಡಿಕೆಶಿಗೆ ಗೋಚರಿಸಿದೆ. ಅದು ಜಾತಿಗಣತಿಯ ಆಶಾಕಿರಣ. ಈವರೆಗೆ ಕಾಂಗ್ರೆಸ್ ಅನ್ನ ಬಲಿ ಪಡೆಯುತ್ತೆ ಅಂತ ಹೇಳಲಾಗ್ತಿದ್ದ ಜಾತಿಗಣತಿಯ ಜ್ವಾಲೆ ಡಿಕೆಶಿಗೆ ವರವಾಗೋ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಅನ್ನ ಬಲಿ ಪಡೆಯೋ ಎಲ್ಲಾ ಲಕ್ಷಣಗಳು ಜಾತಿಗಣತಿಗಿದ್ರೂ ಡಿಕೆಶಿಯನ್ನ ಪಟ್ಟಕ್ಕೇರಿಸೋ ಅಸ್ತ್ರವಾಗಿಯೂ ಜಾತಿಗಣತಿ ರೂಪುಗೊಳ್ಳುತ್ತಿದೆ. ಇದೇ ಜಾತಿಗಣತಿ ವಿಚಾರವನ್ನಿಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರೋಕೆ ಡಿಕೆಶಿ ಯತ್ನಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ಕ್ಯಾಪ್ಟನ್ ನಾನೇ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ನೀಡೋದ್ರ ಮೂಲಕ ಸಿಎಂ ಕುರ್ಚಿ ಮೇಲೆ ಟವೆಲ್ ಹಾಕೋಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆಶಿ. ಕಾಂಗ್ರೆಸ್ ಪಕ್ಷದ ನಿಲುವು ವರ್ಸಸ್ ಕಾಂಗ್ರೆಸ್ನ ಒಕ್ಕಲಿಗರ ನಿಲುವು. ಕಾಂಗ್ರೆಸ್ ಸರ್ಕಾರ ಶತಾಯಗತಾಯ ಜಾತಿಗಣತಿ ವರದಿಯನ್ನ ಜಾರಿಗೊಳಿಸಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಅದು ಸುಲಭ ಅಲ್ಲ. ಅಹಿಂದ ಸಮುದಾಯ ಜಾತಿಗಣತಿ ವರದಿ ಜಾರಿ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಜಾತಿಗಣತಿ ಬೇಡವೇ ಬೇಡ ಅಂತ ವಾದಿಸ್ತಾ ಇದ್ದಾವೆ. ಆ ಎರಡೂ ಸಮುದಾಯಗಳಲ್ಲಿ ಜಾತಿಗಣತಿಗೆ ಆಕ್ಷೇಪವಿದೆ. ಆದರೆ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಭಾಗವಾಗಿರೋದ್ರಿಂದ ಕೋಲಾಹಲ ಸೃಷ್ಟಿಯಾಗಿದೆ. ಆರಂಭದಲ್ಲಿ ಡಿಕೆಶಿ ಕೂಡ ಗೊಂದಲಕ್ಕೆ ಒಳಗಾಗಿದ್ರು. ತಾವು ಸರ್ಕಾರದ ಭಾಗವಾಗಿ ಜಾತಿಗಣತಿ ಜಾರಿಯಾದ್ರೆ ತಮ್ಮ ಇಮೇಜ್ಗೆ ಡ್ಯಾಮೇಜ್ ಆಗೋದು ಪಕ್ಕಾ ಅಂತ ಡಿಕೆಶಿ ಮನಸ್ಸಲ್ಲಿ ಕೊರಿತಾ ಇತ್ತು. ಜಾತಿಗಣತಿ ಜಾರಿಗೊಳಿಸಿ ಹೈಕಮಾಂಡ್ ಆದೇಶ ಪಾಲಿಸೋದಾ, ಇಲ್ಲ ಅಂದ್ರೆ ಜಾತಿಗಣತಿಗೆ ವಿರೋಧ ವ್ಯಕ್ತಪಡಿಸಿ ತಮ್ಮ ಸಮುದಾಯದ ಹಿತ ಕಾಯೋದಾ ಅನ್ನೋ ಗೊಂದಲಕ್ಕೆ ಡಿಕೆಶಿ ಬಿದ್ದಿದ್ದರು. ಆದ್ರೆ ಈಗ ಆ ಗೊಂದಲ ಔಟ್ಡೇಟೆಡ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ಯಾಕಂದ್ರೆ ಇದೇ ಗೊಂದಲದ ಮಧ್ಯೆ ಸಿಎಂ ಆಗೋ ಚಾನ್ಸ್ ಹುಡುಕಿಕೊಂಡಿದ್ದಾರೆ ಡಿಕೆಶಿ. ಜಾತಿಗಣತಿ ವಿರುದ್ಧ ಒಕ್ಕಲಿಗರು ಸಿಡಿದೆದ್ದಿದ್ದಾರೆ. ಅದು ಯಾವ ಲೆವೆಲ್ಗೆ ಅಂದ್ರೆ ನಾವಿದ್ರೇನೆ ಸರ್ಕಾರ, ನಾವಿಲ್ಲ ಅಂದ್ರೆ ಸರ್ಕಾರ ಇರಲ್ಲ ಅಂತ ಗುಡುಗಿದ್ದಾರೆ. ಮಂಗಳವಾರವಷ್ಟೇ ಒಕ್ಕಲಿಗರ ಸಂಘದ ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ನಲ್ಲಿ ಜಾತಿಗಣತಿಯನ್ನ ವಿರೋಧಿಸೋಕೆ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿತ್ತು.
ಸಭೆ ನಂತರ ಮಾತನಾಡಿದ ಒಕ್ಕಲಿಗ ಸಮುದಾಯದ ಕೆಲವು ನಾಯಕರು ಸರ್ಕಾರ ಒಂದು ವೇಳೆ ಜಾತಿಗಣತಿ ಜಾರಿ ಮಾಡಿದ್ರೆ ಸರ್ಕಾರ ಉರುಳಿಸೋದು ಪಕ್ಕಾ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದರು. ನಾವು ವಿರೋಧ ಮಾಡ್ತಾ ಇಲ್ಲ ಸ್ವಾಮಿ. ನೀ ಮಾಡುವಂತ ಜನಗಣತಿ ಅವೈಜ್ಞಾನಿಕವಾಗಿದೆ. ವೈಜ್ಞಾನಿಕವಾಗಿ ಮತ್ತೊಮ್ಮೆ ಜಾತಿ ಗಣತಿನ ಮಾಡಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ರೀತಿಯಲ್ಲಿ ಈ ಜಾತಿ ಗಣತಿಯ ವರದಿಯನ್ನ ಮಾಡಿ ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಸುಮಾರು ದಿನ ಈಗಾಗಲೇ ವರ್ಷಕಾಲದಲ್ಲಿ ಕೊಟ್ಟಿದ್ದೀವಿ. ಅವ್ರ ಉದ್ದೇಶ ಒಂದೇ, ಪ್ರಬಲವಾದ ಈ ರಾಜ್ಯದ ಪ್ರಬಲವಾದ ಸಮುದಾಯಗಳಾದಂತ ಲಿಂಗಾಯತ ಸಮುದಾಯ ಹಾಗೂ ಒಕ್ಕಲಿಗ ಸಮುದಾಯಗಳನ್ನ ತುಳಿಬೇಕು, ಬೇರೆ ಸಮುದಾಯಗಳನ್ನ ಒಗ್ಗೂಡಿಸ್ಕೋಬೇಕು, ಮತ್ತೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿ ಇವತ್ತು ತುಂಬಾ ಆಸೆಯನ್ನು ಕಾಣ್ತಾ ಇದ್ದಾರೆ, ತುಂಬಾ ಕನಸನ್ನ ಕಾಣ್ತಾ ಇದ್ದಾರೆ. ನಾವು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀವಿ, ಸಿದ್ದರಾಮಯ್ಯಗಳಿಗೆ ಇಷ್ಟಪಡ್ತೀವಿ, ಯಾವುದೇ ಕಾರಣಕ್ಕೆ ಈ ಸಮುದಾಯಗಳು ಜೇನುಗೂಡಿದ್ದಂಗೆ ಈ ಸಮುದಾಯಗಳಿಗೆ ಕಲ್ಲನ್ನು ಹೊಡೆದ್ರೆ ಈ ಸರ್ಕಾರ ಉಳಿಯಲ್ಲ. ದಯಮಾಡಿ ಇದಕ್ಕೆ ಯಾವುದೇ ಕಾರಣಕ್ಕೆ ಜೇನುಗೂಡಿಗೆ ಕಲ್ಲು ಹೊಡೆದ ಕೆಲಸ ಮಾಡಬೇಡಿ ಅಂತ ನಾವು ಮನೆ ಮಾಡ್ಕೊತೀವಿ. ಇದೇ DCMನವರು ಇದೇ ನಮ್ಮ ಸಂಘಕ್ಕೆ ಬಂದು ಎಲ್ಲ ನಮ್ಮ ಶಾಸಕರನ್ನ ಕರೆದು ನಮ್ಮನ್ನೆಲ್ಲರನ್ನ ಕರೆದು ನಮ್ಮೆಲ್ಲ ಮಠಾಧೀಶರನ್ನ ಕರೆದು ಸಭೆ ಮಾಡಿ ಯಾವುದೇ ಕಾರಣಕ್ಕೆ ಈ ವರದಿಯನ್ನು ನಾವೆಲ್ಲ ಒಪ್ಪಬಾರ್ದು, ಅದಕ್ಕೆ ನಂದು ವಿರೋಧ ಇದೆ ಅಂತ ಅವ್ರು ಸೈನ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಸೈನ್ ಮಾಡಿಕೊಟ್ಟಿದ್ದಾರೆ. ಅವರು ಭವಿಷ್ಯ ನಾವು ಹೇಳೋದಿಷ್ಟೇ, ಯಾವ ರಾಜಕೀಯ ನಾಯಕರು ಬೆಂಬಲಿಸ್ತಾರೋ ಬಿಡ್ತಾರೋ ಗೊತ್ತಲ್ಲ, ಆದ್ರೆ ನಮ್ಮ ರಾಜ್ಯ ಒಕ್ಕಲಿಗ ಸಂಘ ನಮ್ಮ ಜನಾಂಗಕ್ಕೆ ಏನಾದ್ರು ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ನಾವು ಬೀದಿ ಇಳಿತೀವಿ, ನಮ್ಮೆಲ್ಲಾ ಸಮುದಾಯ ಒಗ್ಗೂಡಿಸ್ಕೊತೀವಿ, ಈ ಸರ್ಕಾರ ಕಿತ್ತೊಯ್ಯೋರ್ಗೆ ಹೋರಾಟ ಮಾಡ್ತೀವಿ, ಇದರಲ್ಲಿ ಮುಲಾಜಿಲ್ಲ. ಈ ವಾರ್ನಿಂಗ್ಗೆ ರಾಜ್ಯ ಸರ್ಕಾರ ತಂಡ ಹೊಡೆದಿತ್ತು. ಒಕ್ಕಲಿಗರು ಸಿಡಿದ್ರೆ ಖಂಡಿತ ಸಂಕಷ್ಟ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿತ್ತು. ಆದ್ರೆ ಇಲ್ಲಿ ಕಾಂಗ್ರೆಸ್ಗೆ ಮುಖ್ಯವಾಗಿದ್ದು ಒಕ್ಕಲಿಗ ನಾಯಕರ ಹೇಳಿಕೆ ಅಲ್ಲ, DCM DKಶಿ ಹೇಳಿಕೆ. ಜಾತಿಗಣತಿ ಬಗ್ಗೆ DKಶಿ ನಿಲುವು ಏನಿತ್ತು ಅನ್ನೋದೇ ಕಾಂಗ್ರೆಸ್ಗೆ ಅತಿ ಮುಖ್ಯವಾಗಿತ್ತು. ಇದನ್ನ ತಿಳಿಸೋಕಂತಾನೆ DCM DKಶಿ ಮಂಗಳವಾರ ಒಂದು ಸಭೆ ಕರೆದಿದ್ರು. ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರು ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಜಾತಿಗಣತಿ ಕುರಿತ ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಕೊನೆಗೆ ಜಾತಿಗಣತಿಯನ್ನ ವಿರೋಧಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ DKಶಿ ಬಂದ್ರು. ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರ ಸಭೆ ಬಳಿಕ DCM DKಶಿ ಮಾತನಾಡಿದ್ದಾರೆ. ಎಲ್ಲ ಸಚಿವರಿಗೆ ವರದಿ ಸಲ್ಲಿಸಲಾಗಿದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಲು ನಿಗದಿ ಮಾಡಲಾಗಿದೆ. ಈ ಸರ್ವೆ ಆಗಬೇಕು ಅಂತ ನಾವೇ ಒಪ್ಪಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ. ಶಾಸಕರು ಡೀಟೇಲ್ಸ್ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಏನು ಅಭಿಪ್ರಾಯ ತಿಳಿಸಬೇಕು ಅಂತ ಚರ್ಚಿಸಿದ್ದೇವೆ, ಅದನ್ನ ಕ್ಯಾಬಿನೆಟ್ನಲ್ಲೇ ಹೇಳ್ತೇವೆ ಅಂದಿದ್ದಾರೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮದತ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ಶಾಸಕರು ಕೂಡ ನಮಗೆ ಡಿಟೈಲ್ ಮಾಹಿತಿ ಬೇಕು ಅಂತ ಕೇಳಿದ್ದಾರೆ. ಆ ಕಾಪಿನ ಅವರು ಕೂಡ ಮಾಹಿತಿಗೋಸ್ಕರ ತಿಳಿಸ್ಕೊಂಡಿದ್ದೇವೆ. ಮುಸ್ಲಿಮರಿಗೆ ಇಷ್ಟು ಪರ್ಸೆಂಟ್ ಹೆಚ್ಚಿಗೆ ಇದೆ ಅನ್ನೋದೆಲ್ಲ ಒಂದು ಬೇರೆ ರೀತಿ ಅರ್ಥ ಬರೋ ರೀತಿಯಲ್ಲಿ ಕೆಲವು ಪ್ರಕಟಣೆಗಳಾಗಿದೆ. ಸೊ ಎಲ್ಲ ಶಾಸಕರು ಬಂದು ನಮ್ಮ ಅನೇಕ ಅಭಿಪ್ರಾಯಗಳನ್ನು ನಮಗೆಲ್ಲ ತಿಳಿಸಿದ್ದಾರೆ. ಸೊ ಕ್ಯಾಬಿನೆಟ್ ಅಲ್ಲಿ ಹೋಗಿ ನಾವು ನಮ್ಮ ಜನರ ಪ್ರತಿನಿಧಿಗಳಾಗಿ ಇಟ್ಕೊಂಡು ನಾವೆಲ್ಲರೂ ಕೂಡ ಏನು ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯನೋ, ಏನು ವಾಸ್ತವಾಂಶ ಇದೆ ಅದನ್ನ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. DKಶಿ ನಡೆಸಿದ ಒಕ್ಕಲಿಗರ ಸಭೆಯಲ್ಲಿ ಏನ್ ಚರ್ಚೆ ನಡೆಯಿತು ಅನ್ನೋದು ಕುತೂಹಲಕಾರಿ. ಈ ಮೀಟಿಂಗ್ನಲ್ಲಿ ಸರ್ಕಾರದ ಜೊತೆ ನನ್ನ ಸಮುದಾಯವೂ ಮುಖ್ಯ, ಜಾತಿಗಣತಿ ವರದಿಗೆ ನಮ್ಮ ವಿರೋಧವಿದೆ, ಸಿಎಂ ಹಾಗೂ ಹೈಕಮಾಂಡ್ ಗಮನಕ್ಕೆ ಈ ವಿಷಯವನ್ನ ತರೋಣ ಅಂತ ಹೇಳಿದ್ದಾರಂತೆ DCM DKಶಿ. ಇದರ ಜೊತೆಗೆ ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿಗಣತಿಯನ್ನ ವಿರೋಧಿಸುವ ಭರವಸೆಯನ್ನೂ ಕೂಡ ಒಕ್ಕಲಿಗ ಮುಖಂಡರಿಗೆ DKಶಿ ನೀಡಿದ್ದಾರಂತೆ. DKಶಿ ಈ ರೀತಿ ಹೇಳ್ತಾ ಇದ್ದಂತೆ DKಶಿ ಬೆಂಬಲಕ್ಕೆ ಒಕ್ಕಲಿಗ ನಾಯಕರು ನಿಂತುಕೊಂಡ್ರಂತೆ. DKಶಿಗೆ ಆ ಟೈಮಲ್ಲಿ ಸಿಕ್ಕ ಒಕ್ಕಲಿಗ ಸಮುದಾಯದ ಬೆಂಬಲ DKಶಿಯಲ್ಲಿ ಹೊಸ ಆಸೆ ಚಿಗುರಿಸಿದೆಯಂತೆ, ಸಿಎಂ ಆಗೋ ಚಾನ್ಸ್ ಅನ್ನ ಹುಟ್ಟು ಹಾಕಿದ್ಯಂತೆ.
ಜಾತಿಗಣತಿ ಜ್ವಾಲೆಯಲ್ಲೇ ಡಿಸಿಎಂ ಡಿಕೆಶಿ ಆಟ ಶುರು ಮಾಡಿದ್ರಾ ಅನ್ನೋ ಅನುಮಾನ ಶುರುವಾಗಿದೆ. ಒಕ್ಕಲಿಗರ ಸಭೆಯಲ್ಲಿ ಡಿಕೆಶಿ ಜೊತೆಗೆ ನಾವಿದ್ದೇವೆ ಎಂದಿದ್ದಾರೆ ಒಕ್ಕಲಿಗ ನಾಯಕರು. ಇದರ ಜೊತೆಗೆ ಡಿಕೆಶಿ ಸಿಎಂ ಆಗಬೇಕೆಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ಡಿಕೆಶಿಗೆ ಒಕ್ಕಲಿಗ ಮಠಾಧೀಶರಿಂದಲೂ ಬೆಂಬಲ ವ್ಯಕ್ತವಾಗಿದೆ. ಸಿಎಂ ಸಿದ್ದು ವಿರುದ್ಧ ಜನಾಭಿಪ್ರಾಯ ಮೂಡಿಸುವ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆಯಂತೆ. ಒಕ್ಕಲಿಗರ ಬೆಂಬಲದ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳಲು ಡಿಕೆಶಿ ಮುಂದಾಗಿದ್ದಾರಂತೆ. ಈ ಮೂಲಕ ಸಿಎಂ ಸೀಟಿನ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ ಅನ್ನೋ ಅನುಮಾನಗಳು ವ್ಯಕ್ತವಾಗಿವೆ. ಡಿಕೆಶಿ ಅಧಿಕಾರಕ್ಕೆ ಅರ್ಹರು, ಮಠಾಧೀಶರ ಮಾತಿನ ಒಳಾರ್ಥವೇನು? ಡಿಸಿಎಂ ಡಿಕೆಶಿ ಅಧಿಕಾರಕ್ಕೆ ಅರ್ಹರು ಅಂತ ಒಕ್ಕಲಿಗ ಸಮಾಜದ ಶ್ರೀಗಳಾದ ನಿರ್ಮಲಾನಂದನಾಥ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಕಷ್ಟ ನೋವು ತಿಂದವರು ಅಧಿಕಾರಕ್ಕೆ ಯೋಗ್ಯರು. ಡಿಕೆಶಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡ ವ್ಯಕ್ತಿ ಎಂದಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಡಿಕೆಶಿ ಸಿಎಂ ಆಗಲಿ ಅಂದಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳು. ಬದುಕಿನಲ್ಲಿ ಬರ್ತಕ್ಕಂಥ ಎಲ್ಲ ಬವಣೆಗಳು, ನೋವುಗಳು, ಕಷ್ಟಗಳು, ತಿರಸ್ಕಾರಗಳು, ಹಿಂಸೆಗಳನ್ನು ಸಹಿಸಿಕೊಂಡಂತಹ ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿ ಕೂಡ ಪೂಜೆಗೆ, ಅಧಿಕಾರಕ್ಕೆ, ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ. ಅಂತಹ ಒಂದು ಮೇಲ್ಪಂಕ್ತಿಗೆ ಸೇರಿದಂತಹವರು ಡಿ.ಕೆ. ಶಿವಕುಮಾರ್ ಹಲವಾರು ನೋವುಗಳನ್ನು, ಕಷ್ಟಗಳನ್ನ ಸಹಿಸಿ ಇವತ್ತು ಒಂದು ಕಡೆದ ಮೂರ್ತಿಯಾಗಿ, ಸಿಲಿಯಾಗಿ, ವ್ಯಕ್ತಿಯಾಗಿ ನಿಂತಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಈಸ್ ಎ ಸೆಲ್ಫ್ ಮೇಡ್ ಪರ್ಸನಾಲಿಟಿ. ಸಾಕಷ್ಟು ನೋವುಗಳನ್ನು ತಿಂದಿದ್ದಾರೆ. ಒಕ್ಕಲಿಗ ಸಮುದಾಯಕ್ಕೆ ಡಿಸಿಎಂ ಡಿಕೆಶಿ ಜಾತಿಗಣತಿ ವಿರೋಧಿಸುವ ಸಂದೇಶ ನೀಡಿದ್ದಾರೆ. ಸಮುದಾಯದ ಶಾಸಕರು, ಸಚಿವರ ಸಭೆಯ ಮೂಲಕ ಶಿವಕುಮಾರ್ ಸಂದೇಶ ರವಾನಿಸಿದ್ದಾರೆ. ಒಕ್ಕಲಿಗ ಸಮುದಾಯದ ಹಿತ ಕಾಯುವುದಕ್ಕೆ ಏನು ಮಾಡೋಕ್ಕೂ ಸಿದ್ಧ ಅನ್ನೋ ಉತ್ತರ ನೀಡಿದ್ದಾರೆ. ಡಿಕೆಶಿ ಸಭೆ ನಡೆಸುವುದಕ್ಕೂ ಮುನ್ನ ನಿರ್ಮಲಾನಂದನಾಥ ಶ್ರೀಗಳ ಭೇಟಿಯಾಗಿ ಚರ್ಚೆ ನಡೆಸಿದ್ದರು. ಡಿಕೆಶಿಗೆ ಸಮುದಾಯದ ಹಿತ ಕಾಯುವಂತೆ ಶ್ರೀಗಳು ನಿರ್ದೇಶನ ಕೊಟ್ಟಿದ್ದು, ಇದೇ ಕಾರಣಕ್ಕೆ ಜಾತಿಗಣತಿ ವಿರೋಧಿಸುವ ನಿರ್ಧಾರಕ್ಕೆ ಡಿಕೆಶಿ ಬಂದಿದ್ದರು. ಡಿಕೆಶಿ ಜಾತಿಗಣತಿ ವಿರೋಧಿಸುವ ನಿರ್ಧಾರ ತೆಗೆದುಕೊಂಡಿದ್ದು ಕಾಂಗ್ರೆಸ್ನಲ್ಲಿ ಕೋಲಾಹಲವೇಳೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಡಿಕೆಶಿ ಯಾವ ಅಂಶಗಳನ್ನಿಟ್ಕೊಂಡು ಜಾತಿಗಣತಿಯನ್ನ ವಿರೋಧಿಸುತ್ತಾರೆ ಅನ್ನೋದು ಕುತೂಹಲಕಾರಿಯಾಗಿದೆ. ಅವೈಜ್ಞಾನಿಕ, ಔಟ್ಡೇಟೆಡ್, ಜಾತಿಗಳ ನಡುವೆ ಬೆಂಕಿ ಹಚ್ಚೋ ಕಿಡಿ. ಇದು ಜಾತಿಗಣತಿ ವರದಿ ವಿರುದ್ಧ ಕೇಳಿಬಂದ ಆರೋಪಗಳು. ಇದೇ ಆರೋಪಗಳನ್ನಿಟ್ಕೊಂಡು ಪ್ರಬಲ ಸಮುದಾಯಗಳು ಜಾತಿಗಣತಿಯನ್ನ ವಿರೋಧಿಸುತ್ತಿವೆ. ಯಾವಾಗಲೂ ಮಾಡಿರೋ ಜಾತಿಗಣತಿಯನ್ನ ಈಗ ಯಾಕೆ ತರಬೇಕು ಅಂತ ಕೆಲವರು ಹೇಳುತ್ತಿದ್ದಾರೆ. ಇನ್ನು ಕೆಲವರು ನಮ್ಮ ಮನೆ ಬಳಿ ಬಂದು ಯಾರೂ ಕೂಡ ಗಣತಿ ಮಾಡೇ ಇಲ್ಲ, ಆದ್ದರಿಂದ ಇದು ಸುಳ್ಳೇ ಸುಳ್ಳು ಅಂತಿದ್ದಾರೆ. ಇನ್ನು ಕೆಲವರಂತೂ ಒಂದೆಜ್ಜೆ ಮುಂದೆ ಹೋಗಿ ಜಾತಿಗಣತಿಯನ್ನ ಜಾರಿಗೊಳಿಸೋದ್ರಿಂದ ಜಾತಿಗಳ ನಡುವೆ ವೈಷಮ್ಯ ಹುಟ್ಟಿಕೊಳ್ಳುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದೆಲ್ಲ ವಿಚಾರಗಳನ್ನೇ ಕ್ಯಾಬಿನೆಟ್ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಪ್ರಸ್ತಾಪಿಸುತ್ತಾರೆ. ಜಾತಿಗಣತಿ ವಿರುದ್ಧ ತಮ್ಮ ನಿಲುವು ಮಂಡಿಸಿ ತಾವಿರೋ ಸರ್ಕಾರವನ್ನು ಹಾಗೂ ತಮ್ಮ ಸಮುದಾಯವನ್ನು ಸಮಾಧಾನ ಮಾಡುವುದರಲ್ಲಿ ಯಶಸ್ವಿ ಆಗ್ತಾರ? ಈ ಪ್ರಶ್ನೆಗಳಿಗೆ ಉತ್ತರ ನಿಗೂಢವಾಗಿದೆ. ಜಾತಿ ಜನಗಣತಿ ಜಾರಿಯಾದ್ರೆ ಡಿಸಿಎಂ ಡಿಕೆಶಿಗೆ ಏನೆಲ್ಲ ಸಂಕಷ್ಟ? ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿಗಣತಿ ವಿರುದ್ಧ ಡಿಕೆಶಿ ಉರುಳಿಸೋ ದಾಳವೇನು? ಜಾತಿಗಣತಿ ತಡೆಯೋದ್ರಲ್ಲಿ ಡಿಕೆಶಿ ಯಶಸ್ವಿಯಾಗಬಹುದು. ಜಾತಿಗಣತಿ ವರದಿಗೆ ಬ್ರೇಕ್ ಹಾಕಿ ಒಕ್ಕಲಿಗ ಸಮುದಾಯದ ದೊಡ್ಡ ಲೀಡರ್ ಆಗಿ ಬೆಳಿಬಹುದು. ಅದೇ ಪ್ರಾಬಲ್ಯವನ್ನ ಬೆಳೆಸಿಕೊಂಡು ಸಿಎಂ ಕೂಡ ಆಗಬಹುದು. ಇದೆಲ್ಲ ಅವಕಾಶವನ್ನ ಕಲ್ಪಿಸಿದೆ ಜಾತಿಗಣತಿಯ ಜ್ವಾಲೆ. ಅಂದಹಾಗೆ ಇದು ಕೇವಲ ಒಂದು ಆಯಾಮ ಮಾತ್ರ. ಈ ಜಾತಿ ಜ್ವಾಲೆಗೆ ಮತ್ತೊಂದು ಆಯಾಮ ಕೂಡ ಇದೆ. ಒಂದು ವೇಳೆ ಜಾತಿಗಣತಿಯನ್ನ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ್ರೆ ಡಿಕೆಶಿಗೆ ಖಂಡಿತ ಸಂಕಷ್ಟ ತಪ್ಪಿದ್ದಲ್ಲ. ಸರ್ಕಾರದೊಳಗೆ ಇದ್ದುಕೊಂಡು ಸಮುದಾಯಕ್ಕೆ ಕಂಟಕವಾದ ಆರೋಪ ಡಿಕೆಶಿ ಮೇಲೆ ಬರುತ್ತೆ. ಅಧಿಕಾರಕ್ಕಾಗಿ ಸಮುದಾಯಕ್ಕೆ ದ್ರೋಹ ಬಗೆದ ಮಸಿ ಡಿಕೆಶಿಗೆ ಅಂಟಿಕೊಳ್ಳುತ್ತೆ. ಅದೇ ಕಾರಣಕ್ಕೆ ಅತ್ತ ಪಕ್ಷಕ್ಕೂ ಏನೂ ಆಗಬಾರದು, ಇತ್ತ ಸಮುದಾಯಕ್ಕೂ ಏನೂ ಆಗಬಾರದು ಅನ್ನೋ ಬ್ಯಾಲೆನ್ಸ್ನಲ್ಲಿ ಡಿಕೆಶಿ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಜಾತಿಗಣತಿ ಜಾರಿಯಾದ್ರೆ ಡಿಕೆಶಿಗೆ ಮೈನಸ್ ಆಗುತ್ತೆ. ಸಿದ್ದರಾಮಯ್ಯ ಮತ್ತು ಸಿದ್ದು ಬಣ ಮತ್ತಷ್ಟು ಪುಟಿದೇಳುತ್ತೆ. ಜಾತಿಗಣತಿ ಜಾರಿ ಮಾಡಿ ಹೈಕಮಾಂಡ್ ಮೆಚ್ಚುಗೆ ಸಿಎಂ ಸಿದ್ದುಗೆ ಸಿಗುತ್ತೆ. ಅಹಿಂದ ಸಮುದಾಯದ ಪ್ರಬಲ ನಾಯಕ ಪಟ್ಟ ಸಿದ್ದರಾಮಯ್ಯಗೆ ಸಿಗುತ್ತೆ. ಅಹಿಂದ ಮತ ಬ್ಯಾಂಕ್ ಭದ್ರವಾಗಲಿದ್ದು ಸಿಎಂ ಕುರ್ಚಿಯೂ ಭದ್ರವಾಗಲಿವೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪಕ್ಷದಲ್ಲಿನ ವಿರೋಧಿಗಳಿಗೆ ಸಿದ್ದು ಮೂಗುದಾರ ಹಾಕಿದಂತಾಗುತ್ತೆ. ಸಾಮಾಜಿಕ ನ್ಯಾಯದ ಹರಿಕಾರ ಎಂಬ ಪಟ್ಟ ಸಿದ್ದರಾಮಯ್ಯಗೆ ಒಲಿದು ಬರಲಿದೆ. ಇದೆಲ್ಲ ಸಿದ್ದರಾಮಯ್ಯಗೆ ಪ್ಲಸ್ ಪಾಯಿಂಟ್ ಆದ್ರೆ ಖಂಡಿತ ಡಿಸಿಎಂ ಡಿಕೆಶಿಗೆ ಮೈನಸ್ ಆಗಲಿದೆ. ಇದರ ಜೊತೆಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಕೆಂಗಣ್ಣಿಗೆ ಸರ್ಕಾರ ಗುರಿಯಾಗಬೇಕಾಗುತ್ತೆ.
ಅದರಲ್ಲೂ ಒಕ್ಕಲಿಗ ಸಮುದಾಯದ ವಿರೋಧವನ್ನ ಡಿಕೆಶಿ ಕಟ್ಟಿಕೊಳ್ಳಬೇಕಾಗುತ್ತೆ. ಪಕ್ಷಕ್ಕಾಗಿ, ಅಧಿಕಾರಕ್ಕಾಗಿ ಒಕ್ಕಲಿಗ ಸಮುದಾಯದ ಹಿತವನ್ನ ಬಲಿಕೊಟ್ಟ ಒಕ್ಕಲಿಗ ನಾಯಕ ಅನ್ನೋ ಗಂಭೀರ ಆರೋಪಕ್ಕೆ ಡಿಕೆಶಿ ಒಳಗಾಗಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಲಿಂಗಾಯತ ಒಕ್ಕಲಿಗ ಒಗ್ಗಟ್ಟಿನ ಹೋರಾಟ ನಾಯಕತ್ವ ವಹಿಸ್ತಾರ ಡಿಸಿಎಂ ಡಿಕೆಶಿ. ಜಾತಿಗಣತಿಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ವಿರೋಧ ವ್ಯಕ್ತಪಡಿಸುತ್ತಿವೆ. ಜಾತಿಗಣತಿ ವಿರುದ್ಧ ಈ ಎರಡೂ ಸಮುದಾಯಗಳು ಹೋರಾಟಕ್ಕಿಳಿಯೋದು ಖಾತ್ರಿಯಾಗಿದೆ. ಸರ್ಕಾರದಲ್ಲೇ ಇದ್ದು ಹೋರಾಟ ಮಾಡಲು ಎರಡೂ ಸಮುದಾಯಗಳು ರಣತಂತ್ರ ರೂಪಿಸಿವೆ. ಎರಡೂ ಸಮುದಾಯಗಳ ನೇತೃತ್ವ ವಹಿಸಲು ಡಿಕೆಶಿ ಮುಂದಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಹೋರಾಟದ ನೇತೃತ್ವ ವಹಿಸಿ ಹೈಕಮಾಂಡ್ಗೆ ಶಾಸಕರ ಅಭಿಪ್ರಾಯ ತಿಳಿಸಲು ಡಿಕೆಶಿ ಸಿದ್ಧತೆ ನಡೆಸಿದ್ದು, ವರದಿ ಜಾರಿಯಾಗದಂತೆ ತಂತ್ರಗಾರಿಕೆ ಮಾಡುವುದಕ್ಕೆ ಶತಪ್ರಯತ್ನ ನಡೆಸಿದ್ದಾರಂತೆ. ಜಾತಿಗಣತಿಯ ವಿರುದ್ಧ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಒಟ್ಟಾಗಿ ಅಖಾಡಕ್ಕೆ ಇಳಿತಾವ? ಇದು ಗೊತ್ತಿಲ್ಲ. ಈ ಚರ್ಚೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಲಿಂಗಾಯತ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ. ಲಿಂಗಾಯತ ಸಚಿವರು ಜಾತಿಗಣತಿ ವಿರುದ್ಧ ಮಾತಾಡ್ತಾ ಇಲ್ಲ, ಅವರು ರಾಜೀನಾಮೆ ನೀಡಲಿ ಅಂತ ಕಿಡಿಕಾರಿದ್ದಾರೆ. ಚರ್ಚೆ ಮಾಡೋದು ತಪ್ಪಲ್ಲ, ಆದರೆ ಜಾರಿ ತರಬಾರ್ದು. ಯಾಕೆಂದರೆ ನೀವೇ ನೋಡ್ತೀರಿ ಎಷ್ಟು ಗೊಂದಲಗಳಾಗಿದೆ ಅದರಲ್ಲಿ. ನಾನು ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿನ ಅವಕಾಶ ಬೇಕು. ನಾನು ಕೊಡ್ತೀನಿ ರಿಪೋರ್ಟು. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು 2-3 ದಿನ ರೆಡಿ ಮಾಡಿ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಆದರೆ ಬಹಿರಂಗ ಪಡಿಸಬಾರ್ದು. ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವುಗಳ ನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ. ಮನವಿಯೆಲ್ಲ ಒತ್ತಾಯನೇ ಮಾಡ್ತೀನಿ. ನಾವು ಉತ್ತರ ಕೊಡಬೇಕಾಗ್ತದೆ, ಎಲ್ಲ ಸಮುದಾಯಕ್ಕೂ ಉತ್ತರ ಕೊಡಬೇಕಾಗ್ತದೆ. ಯಾವುದೋ ಸಮುದಾಯಕ್ಕೂ ಅನ್ಯಾಯ ಮಾಡೋಕ್ಕೆ ಬರೋಲ್ಲ, ಮಾಡೋಕ್ಕೂ ಆಗಲ್ಲ. ಎಲ್ಲ ಸಮುದಾಯನೂ ಇದೆ. ಓನ್ಲಿ ವೀರಶೈವ, ಒಕ್ಕಲಿಗರು ಅಥವಾ ಕುರುಬರು, ಇನ್ನೂ ಸಮುದಾಯ ಅಂತ ಎಲ್ಲ ಸಮುದಾಯದಲ್ಲೂ ಅನ್ಯಾಯ ಆಗಿದೆ ಅಂತ ಭಾಳಷ್ಟು ಜನ ಲೀಡರ್ಗಳು ನನ್ನ ಹತ್ರ ಬಂದು ಚರ್ಚೆ ಮಾಡ್ತಾಯಿದ್ದಾರೆ. ನಮಗೆ ಅವಕಾಶ ಕೊಡಿ ಅಂತ ಈ ಮೂಲಕ ಮುಖ್ಯಮಂತ್ರಿಗಳು ಕೇಳ್ತೀನಿ. ಜಾತಿಗಣತಿ ಜಾರಿಯಿಂದ ಯಾರಿಗೂ ಅನ್ಯಾಯವಾಗಲ್ಲ ಎಂದ ಸಿಎಂ. ಜಾತಿಗಣತಿ ಕುರಿತು ಪರ ವಿರೋಧಗಳೂ ಜೋರಾಗಿವೆ. ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದು, ಕ್ಯಾಬಿನೆಟ್ ಸಭೆಯಲ್ಲಿ ಇದೆಲ್ಲ ಚರ್ಚಿಸ್ತೇವೆ. ಈಗ ಸಲ್ಲಿಕೆ ಆಗಿರೋದು ಜಾತಿ ಜನಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಸಮೀಕ್ಷಾ ವರದಿ ಅಷ್ಟೇ. ಈ ವರದಿಯಿಂದ ಯಾರಿಗೂ ಅನ್ಯಾಯ ಆಗಲ್ಲ ಎಂದಿದ್ದಾರೆ. ಕರೆದಿದ್ದೀವಿ, ಅವರು ಈ ಸ್ಟಾರ್ಟೇ ಕ್ಯಾಬಿನೆಟ್ ಮಿನಿಸ್ಟರ್. ಕ್ಯಾಬಿನೆಟ್ನಲ್ಲಿ ನಾಳೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಎಲ್ಲ ಮಿನಿಸ್ಟರ್ಗಳು ಕೂಡ ನಾಳೆ ಇದೊಂದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ಆ ಜಾತಿ ಗಣತಿ ಎಲ್ಲ ನಿಜ ಹೇಳಬೇಕು ಅಂದರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅದನ್ನು ಇಟ್ಕೊಂಡಿದ್ದೀವಿ. ನಾಳೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಡಿಸಿಷನ್. ಆಯ್ತಪ್ಪ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಗೊತ್ತಾಯ್ತಾ? ನಾಳೆ ಅಂತಿಮವಾಗಿ ತೀರ್ಮಾನ ಮಾಡೋದು ನಾಳೆ ಅಲ್ವಾ? ಯಾರಿಗೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ. ವಿಪಕ್ಷ ನಾಯಕ ಆರ್ ಅಶೋಕ್ ಜಾತಿಗಣತಿ ವಿರುದ್ಧ ಕಿಡಿಕಾರಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಿಂದೂಗಳನ್ನ ಜಾತಿಗಳ ಹೆಸರಲ್ಲಿ ಹೊಡಿತಾ ಇದ್ದಾರೆ. ಒಂದು ಜಾತಿಯನ್ನ ಮತ್ತೊಂದು ಜಾತಿಯ ಮೇಲೆ ಎತ್ತಿ ಕಟ್ಟೋ ಕೆಲಸವಾಗ್ತಿದೆ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿಯಲ್ಲಿ ಒಂದು ಜಾತಿ ಇನ್ನೊಂದು ಜಾತಿ ಮೇಲೆ ಎತ್ಕಟ್ಟೋದು, ಆ ಜಾತಿ ಈ ಜಾತಿ ಬಯಸೋದು, ಆ ಧರ್ಮನ ಈ ಧರ್ಮ. ಯಾಕೆ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಜಾತಿಯನ್ನ ಒಡೆಯೋದರಲ್ಲಿ ನಂಬರ್ 1, ಧರ್ಮಗಳನ್ನ ಒಡೆಯೋದರಲ್ಲಿ ನಂಬರ್ 1. ಈಗಾಗಲೇ ವೀರಶೈವ ಲಿಂಗಾಯತ ಒಡೆದು ಕಪ್ಪಾಳ ಮೋಕ್ಷ ಆಯ್ತು. ಈಗ ಹಿಂದೂಗಳನ್ನ ಹೊಡಿತಾ ಇದ್ದಾರೆ. ನೋಡಿ, ಸಲೀಸಾಗಿ ಸಿಗೋದು ಹಿಂದೂಗಳೇ. ಮುಸ್ಲಿಂ ಅಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಒಂದನ್ನ ಡಿವೈಡ್ ಮಾಡಿದಾರ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಇರೋರ್ನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. 165 ಕೋಟಿ ಖರ್ಚು ಮಾಡಿದ್ದಾರೆ. ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಆಯೋಗ ಏನಿದೆ ಲೂಟಿ ಹೊಡೆದದು. ಇದನ್ನ ತನಿಖೆ ಆಗ್ಬೇಕು. ಇದನ್ನ ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಜಾತಿಗಣತಿ ದೊಡ್ಡ ಕಿಚ್ಚು ಹೊತ್ತಿಸಿದೆ. ಆರೋಪ ಪ್ರತ್ಯಾರೋಪದ ಮಧ್ಯೆ ಡಿಕೆಶಿ ಸೈಲೆಂಟ್ ಆಗಿ ತಮ್ಮದೇ ದಾಳಗಳನ್ನ ಉರುಳಿಸೋಕೆ ಮುಂದಾಗಿದ್ದಾರೆ. ಕ್ಯಾಬಿನೆಟ್ ಸಭೆಯಲ್ಲಿ ಪರ ವಿರೋಧಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಡಿಕೆಶಿ ಯಾವ ರೀತಿ ವಾದ ಮಂಡಿಸಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಿದೆ.